ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀರಾ, ದಕ್ಷಿಣಾಮೂರ್ತಿ ಸ್ವಾಮಿಗಳ ದೇವಸ್ಥಾನಕ್ಕೆ. ಹೌದು, ಮೊದಲು ಬಂದು ಹೋಗಿದ್ದೀರಾ? ಬಂದು ಹೋಗಿದ್ದು ಸ್ವಾಮಿ. ನಿಮಗೆ ಯಾವ ರೀತಿ ದೇವಸ್ಥಾನ ದೇವರ ಅನುಗ್ರಹ ಆಗಿದೆ ಸ್ವಾಮಿ ನಿಮಗೆ? ಸ್ವಾಮಿ, ನಾನು ಸ್ವಲ್ಪ ಕಷ್ಟದಲ್ಲಿದ್ದೆ ಆರೋಗ್ಯ ದೃಷ್ಟಿಯಿಂದ. ಹಾಂ ವ್ಯವಹಾರದಲ್ಲಿ ಜಮೀನು ವ್ಯವಹಾರ ಸ್ವಲ್ಪ ಇತ್ತು. ಹಾಂ ಮಕ್ಕಳು ವಿದ್ಯಾಬುದ್ಧಿ, ಹಾಂ ಮನೆಯಲ್ಲಿ ನೆಮ್ಮದಿ, ಇದನ್ನೆಲ್ಲ ಬೇಡ್ಕೊಂಡಿದ್ದೆ. ಸ್ವಲ್ಪ ತಕ್ಕ ಮಟ್ಟಿಗೆ ಮೊದಲಿಗೂ ಇವಾಗೂ ಪರವಾಗಿಲ್ಲ ನನಗೆ ಅನ್ನಿಸ್ತಾ ಇದೆ. ಮುಂದೆ ನಿತ್ಯ ಬರ್ಬೇಕು ಅಂದ್ಕೊಂಡಿದ್ದೀವಿ. ತುಂಬ ನಂಬಿಕೆ ಇದೆ ಸ್ವಾಮಿ. ತುಂಬ ಶಕ್ತಿ ದೇವಸ್ಥಾನ. ನಮ್ಮ ಸ್ನೇಹಿತರು ವೇಣು ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ಪರಿಚಯ ಮಾಡಿಕೊಟ್ರು. ಅವತ್ತಿಂದ ಬರ್ತಾ ಇದ್ದೀವಿ, ಮುಂದೆ ಬರ್ತೀವಿ ಸ್ವಾಮಿ. ನೀವು ಯಾವ ಊರು ಸ್ವಾಮಿ? ಎಲ್ಲಿರೋದು? ನಾವು ಮೂಲ ಹಳ್ಳಿ ಬಂದು ಮಾಲೂರು ರೋಡಲ್ಲಿ ಮಂಗಸಾಂದ್ರ ಅಂತ. ಹಾಂ, ನಾವು ಇವಾಗ ಸದ್ಯಕ್ಕೆ ಇರೋದು ಕೋಲಾರ ಕಿಲ್ಕೋಟೆಯಲ್ಲಿ. ಕಿಲ್ಕೋಟೆಯಲ್ಲಿ. ಹೌದು ಸರ್. ನಿಮ್ಮ ದೇವರ ಆಶೀರ್ವಾದದಿಂದ ಚೆನ್ನಾಗಿ ಒಳ್ಳೇದಾಗಿದೆಯಾ? ಒಳ್ಳೇದಾಗುತ್ತೆ, 100%. ದೇವ್ರ ನಂಬಿ ಬಂದರೆ ಯಾರಿಗೂ ಖಾಲಿ ಕಳಿಸಲ್ಲ, ವಿಘ್ನ ಆಗಲ್ಲ, ವಿಘ್ನ ನೆರವೇರುತ್ತೆ ನಂಬಿಕೆ ನನಗಿದೆ ಸ್ವಾಮಿ. ನಿಮ್ಮ ಹೆಸರು ಸ್ವಾಮಿ? ಚೌಡಪ್ಪ ಅಂತ. ಚೌಡಪ್ಪ ಅಂತ, ಕೀಳ್ಕೊಟ್ಟೆ. ಹೌದು ಸರ್. ಅಕ್ಕವರು? ಮಂಜುಳಾ. ನಿಮಗೇನೋ ಈ ದೇವಸ್ಥಾನ ಬಂದಾಗಿಂದ? ಪರವಾಗಿಲ್ಲ ಸರ್, ನಾವು ನಮ್ಮ ಯಜಮಾನ್ರ ಆರೋಗ್ಯದಿಂದ ಬಂದಿದ್ದೀವಿ. ಹಾಂ, ಪರವಾಗಿಲ್ಲ, ಚೆನ್ನಾಗಿ ಆಗ್ತಾಯಿದೆ. ಚೆನ್ನಾಗಿ ಆಗ್ತಾ ಇದೆ. ಒಂದು ಕಾಯಿ ಬಂದಿದ್ದಾರೆ ಮನೆಯಲ್ಲಿ ಪೂಜೆ ಮಾಡೋಕ್ಕೆ. ಹಾಂ ನಮ್ಮ ಮನೆ ಇರೋ ಕಾಲದಲ್ಲಿ ಹಾಂ ಪರವಾಗಿಲ್ಲ ಸರ್, ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇವತ್ತು ವಿಶೇಷ ಅಮಾವಾಸ್ಯೆ, ಬೆಳಿಗ್ಗೆಯಿಂದ ಹೋಮ ಮಾಡಿದ್ರಿ. ಸರಿ ಸರ್. ಅದು ಒಂದು ಜ್ಞಾನ ಕೊಟ್ಟಿದ್ದಾನೆ ದೇವರು. ದೇವ್ರಿಗೆ ಅದು ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡ್ತಾರೆ ಅಂತ ನಂಬಿಕೆ. ಸರಿ ಸರ್. ಸಂತೋಷ ಸ್ವಾಮಿ. ಹ್ಞೂ